ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಿಮ್ಗೆ ಗೊತ್ತಿರಬಹುದು, ಈಗ ತಾನೇ ರಾಯಲ್ ರಂಬಲ್ ಮುಗ್ದಿದೆ. ನಿಜವಾಗ್ಲೂ ನಾನು ರಿಯಾಕ್ಷನ್ ಕೊಡೋದಕ್ಕೆ ಫೇಸ್ ಕ್ಯಾಮ್ನ ರೆಕಾರ್ಡ್ ಮಾಡ್ತಾ ಇದ್ದೀನಿ. ನಿಜ, ನಾನು ಇನ್ನೂ ಎದ್ದಿಲ್ವಾ ಅಥವಾ ರಾಯಲ್ ರಂಬಲ್ ನಾಳೆನಾ? ನನಗಂತೂ ಅರ್ಥ ಆಗ್ತಾ ಇಲ್ಲ. ಏನ್ ಗುರು ಇದು? ಜೇ ಉಸೋ ರಾಯಲ್ ರಂಬಲ್ ಗೆಲ್ಲೋದು ಅಂದ್ರೆ ಏನು? ಯಪ್ಪ, ಜಾನ್ ಸಿನಾ, ಸೆತ್ ರೋಲಿನ್ಸ್, ಸಿಎಂ ಪಂಕ್, ರೋಮನ್ ರೈನ್ಸ್, ಡ್ರೂ ಮ್ಯಾಕೆಂಟೈರ್ ಯಾರು ಕೂಡ ಊಹೆ ಮಾಡೇ ಇರ್ಲಿಲ್ಲ ಜೇ ಉಸೋ ಅವರು ಗೆಲ್ತಾರೆ ಅಂತ. ಏನು ಶಾಕಿಂಗ್ ಡಿಸಿಷನ್ ಗುರು. ರಾಕ್ ಅವರು ಬರ್ಬೋದು ಹಂಗೆ ಹಿಂಗೆ ಅಂತೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ವಿ. ಹಾಳಾಗೋಲಿ, ರಾಕ್ ಅವರು ಬರ್ಲಿಲ್ಲ ಅಂದ್ರೆ ಜಾನ್ ಸಿನಾ ಗೆಲ್ತಾರೆ, ಸಿಎಂ ಪಂಕ್ ಗೆಲ್ಬಹುದು, ಸೆತ್ ರೋಲೆನ್ಸ್ ಗೆಲ್ಬಹುದು ಅಂತ ಅನ್ಕೊಂಡಿದ್ವಿ. ಜೇ ಉಸೋ ಗೆಲ್ತಾರೆ ಅಂತ ನಮ್ಮ ಅಪ್ನಾನೇ ಅನ್ಕೊಂಡಿರಲಿಲ್ಲ. ಅಂಡ್ ಈಟ್ 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 ಅನ್ಕೊಂಡೆ ಆ ವ್ಯಕ್ತಿ ರಸಲ್ ಮಿನಿಯನ್ನ ಮೇನ್ ಇವೆಂಟ್ ಮಾಡೋದಕ್ಕೆ ಹೋಗ್ತಾ ಇದ್ದಾನೆ. ನಿಜ, ಇದನ್ನ ನಾವು ಬಿಗ್ಗೆಸ್ಟ್ ರಾಯಲ್ ರಂಬಲ್ ಎವರ್ ಅಂತ ಕರಿಬೇಕು ಅಥವಾ ಬಿಗ್ಗೆಸ್ಟ್ ಅಪ್ಸೆಟ್ ರಾಯಲ್ ರಂಬಲ್ ಎವರ್ ಅಂತ ಕರಿಬೇಕು? ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ಎಂಡಿಂಗ್ ಅಲ್ಲಿ ಜಾನ್ಸಿನ್ ಹಾಗೆ ಜೇ ಉಸೋ ಅವರು ಉಳಿದಾಗ ಓಕೆ ಗುರು, ಮಿಸ್ಸೇ ಇಲ್ಲ, ಜಾನ್ಸಿನ್ ಅವ್ರು ಗೆಲ್ತಾರೆ, ಈ ಬಾರಿ ರೋಡ್ ಟು ರಸೆಲ್ ಮಿನಿಯಾಗೆ ಹೋಗ್ತಾರೆ, ತನ್ನ ಸ್ಟೋರಿನ ಫಿನಿಶ್ ಮಾಡ್ತಾರೆ ಅನ್ಕೊಂಡೆ. ಬಟ್ ಜೇ ಉಸೋನ ಗೆಲ್ಸಿದ್ದಾರೆ. ಟ್ರಿಪಲ್ ಎಚ್ ಅವ್ರ ಯಾವ ರೀತಿ ಬುಕ್ ಮಾಡ್ತಾ ಇದಾರೋ ನನಗಂತೂ ಗೊತ್ತಿಲ್ಲ. ಏನೇ ಆಗ್ಲಿ ಗೈಸ್, ಜೇ ಉಸೋ ಅವರು ಈ ಬಾರಿಯ ರಾಯಲ್ ರಂಬಲ್ ನ ಗೆದ್ದು ರಸಲ್ ಮಿನಿಯಾ ಮೇನ್ ಇವೆಂಟ್ ಮಾಡೋದಕ್ಕೆ ಹೋಗ್ತಾ ಇದಾರೆ. ನನಗೆ ಇನ್ನೂ ಕೂಡ ನಂಬೋದಕ್ಕೆ ಆಗ್ತಾ ಇಲ್ಲ. ನನ್ನ ರಿಯಾಕ್ಷನ್ ಹೇಗಿತ್ತು ಗೊತ್ತಾ? ಇದೇನ್ ಗುರು ಇದು, ಏನಾಯ್ತು ಗುರು ಅನ್ಕೋಬಿಟ್ಟೆ ನಾನು. ಓಕೆ, ಜೇ ಉಸೋ ಅವರು ಗೆದ್ದಿದ್ದಾರೆ, ಇನ್ನೂ ನಂಬೋದಕ್ಕೆ ಆಗ್ತಾ ಇಲ್ಲ ನನ್ನ ಕೈಯಲ್ಲಿ. ಏನು ಮಾತಾಡ್ಬೇಕು ಅಂತಾನು ಕೂಡ ಗೊತ್ತಾಗ್ತಾ ಇಲ್ಲ. ರಿವ್ಯೂ ಹೆಂಗ್ ಮಾಡ್ಲಿ ಗುರು ಇದನ್ನೆಲ್ಲನೂ? ಜೇ ಉಸೋ ಹಿಂಗ್ ಗೆದ್ಬಿಟ್ರಲ್ಲ ಗುರು, ನಿಜ ಖುಷಿ ಪಡ್ಬೇಕು, ದುಃಖ ಪಡ್ಬೇಕು? ಜೇ ಉಸೋಗೆ ಬುಕಿಂಗ್ ಸಿಗ್ತೈತೆ ಅಂತ ಖುಷಿ ಪಡ್ಬೇಕು, ಈ ಟೈಮಲ್ಲಿ ಜೇ ಉಸೋನ ಗೆಲ್ಲಿಸ್ಬೇಕಾಗಿತ್ತ ಅಂತ ದುಃಖ ಪಡ್ಬೇಕು? ಏನು ಅರ್ಥ ಆಗ್ತಾ ಇಲ್ಲ. ಒಟ್ನಲ್ಲಿ ಜೇ ಉಸೋ ಅವರು ಗೆದ್ದಿದ್ದಾರೆ. ನಿಜವಾಗ್ಲೂ ಟ್ರಿಪಲ್ ಎಚ್ ಅವರು ಈ ರೀತಿ ಥಿಂಕ್ ಮಾಡಿದ್ರ ಅಂತಾನು ಕೂಡ ನನಗೆ ನಂಬೋದಕ್ಕಾಗ್ತಾ ಇಲ್ಲ. ಸೊ ಇದೇ ರೀತಿ ಥಿಂಕ್ ಮಾಡಿದ್ರೆ ಟ್ರಿಪಲ್ ಎಚ್ ಅವರ ಐಡಿಯಾ ಯಾವ ಲೆವೆಲ್ ಆಗಿರ್ಬೇಕು ಅಂತ ಸ್ವಲ್ಪ ಯೋಚನೆ ಮಾಡಿ. ಎಂಡಿಂಗ್ ಅಲ್ಲಿ ಏನಾದ್ರು ಆಗುತ್ತೋ, ರಸಲ್ ಮಿನಿಯಾ ಟೈಮಲ್ಲಿ ಏನಾದ್ರು ಬಂದು ಜೇ ಉಸೋ ಸ್ಥಾನನ ಯಾರು ಕಿತ್ಕೋತಾರ, ಅಥವಾ ಜೇ ಉಸೋ ತನ್ನ 30 ರಾಯಲ್ ರಂಬಲ್ ಗೆದ್ದಿರೋ ಸ್ಥಾನನ ಏನಾದ್ರು ಅಡಮಾನ ಇಟ್ಬಿಟ್ಟು ಮ್ಯಾಚ್ ಆಡಿ ಸೋಲ್ತಾನ? ಏನು ಗೊತ್ತಿಲ್ಲ ಗಾಯ್ಸ್. ಒಟ್ನಲ್ಲಿ ಈ ಬಾರಿಯ ರಾಯಲ್ ರಂಬಲ್ ಬಿಗ್ಗೆಸ್ಟ್ ರಾಯಲ್ ರಂಬಲ್ ಆಗ್ಬೇಕಾಗಿತ್ತು. ಬಟ್ ನನ್ನ ಪ್ರಕಾರ ಬಿಗ್ಗೆಸ್ಟ್ ಅಪ್ಸೆಟ್ ರಾಯಲ್ ರಂಬಲ್ ಆಗೋಗಿದೆ. ಸೊ ನಿಮ್ ರಿಯಾಕ್ಷನ್ ಏನ್ರಪ್ಪ? ನಿಮ್ ರಿಯಾಕ್ಷನ್ ಏನು ಅಂತ ಕಮೆಂಟ್ ಮಾಡಿ.